ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಇವತ್ತು ಗೋರೆಗಾಂವ್ ಕನ್ನಡ ಸಂಘದ ವತಿಯಿಂದ ಮಹಿಳಾ ವಿಭಾಗದ ವತಿಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾನು ಬಂದದ್ದು ನನ್ನ ಭಾಗ್ಯ. ಯಾಕೆ ಅಂತ ಹೇಳ್ಕೊಂಡ್ರೆ ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯ ವೈದಿಕ ಧರ್ಮ, ನಮ್ಮ ಭಾರತೀಯ ಸಿದ್ಧಾಂತ ಉಳಿದದ್ದು ಹೆಣ್ಣು ಮಕ್ಕಳಿಂದ. ಇದು ಕೇವಲ ಅತಿಶಯೋಕ್ತಿ ಅಲ್ಲ. ಗಂಡಸರು ಗಳಿಸುವುದಕ್ಕೋಸ್ಕರ ಊರೂರು ತಿರುಗಾಡ್ತಾ ಇದ್ರು. ಆದ್ದರಿಂದಾಗಿ ಕೆಲವು ವಿದ್ವಾಂಸರು, ಕೆಲವು ಇತ್ಯಾದಿಗಳು ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಮನೆ ಮನೆಯಲ್ಲಿ ಧರ್ಮವನ್ನ ಸಂರಕ್ಷಣೆ ಮಾಡಿಕೊಂಡು ಬಂದವರು ಇಲ್ಲಿ ಇರ್ತಕ್ಕಂಥ ನೀವೆಲ್ಲ ಇದಕ್ಕೆ ಸಾಕ್ಷಿ ಅಂತ ತಿಳ್ಕೊಂಡು ಅಂತಂದ್ರೆ ಪುರಂದರದಾಸರೇ ಸಾಕ್ಷಿ. ಪುರಂದರದಾಸರು ದಾಸರಾಗಬೇಕಾಗಿದ್ದರೆ ಅವರ ಹೆಂಡತಿಯೇ ಕಾರಣ. ಪುರಂದರದಾಸರ ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಸರ್ವಸಾಮಾನ್ಯವಾಗಿ ನಾವು ವೇದಾಂತ ಹೇಳುವಾಗ ಅಥವಾ ತತ್ವಜ್ಞಾನ ಹೇಳುವಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಸಂದರ್ಭವನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತೇವೆ, ಭೋಗ ಸಂಸ್ಕೃತಿ ಬೇಡ, ತ್ಯಾಗ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಿ. ಯಾಕೆಂತಂದ್ರೆ ಮನುಷ್ಯ ಜನ್ಮ ಬಂದದ್ದೇ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ. ಭಗವಂತ 84 ಲಕ್ಷ ತರಹದ ಶರೀರಗಳನ್ನು ರಚಿಸಿದ್ದಾನೆ. ಅದಕ್ಕೆ 84 ಲಕ್ಷ ಯೋನಿ ಅಂತ ನಾವು ಕರಿತೇವೆ. ಆದರೆ ಈ 84 ಲಕ್ಷ ಯೋನಿಯಲ್ಲಿ ಒಂದೇ ಒಂದು ಜನ್ಮ ಈ ರೀತಿಯಾಗಿದೆ. ಯಾವ ಜನ್ಮದಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನುವ ವಿವೇಕ ಇಟ್ಟುಕೊಳ್ಳುವ ಬುದ್ಧಿ ಇದ್ದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮ ಅತಿ ದುರ್ಲಭವಾಗಿರ್ತದೆ. ಮತ್ತೆ ಈ ಜನ್ಮ ವಾಪಸ್ ಬರಬೇಕಾಗಿದ್ದರೆ ಮತ್ತೆ 83,99,999 ಜನ್ಮ ದಾಟಬೇಕು. ಆ ಲೈನ್ ದಾಟಿ ಮತ್ತೆ ಪುನಃ ಇಲ್ಲಿಗೆ ಬರಬೇಕು. ಇರುವ ನಮ್ಮ ಆಯುಷ್ಯದ ಸೀಮೆಯೂ ಕೂಡ ಬಹಳ ಕಡಿಮೆ. ಹಾಗೆ 120 ವರ್ಷ ಮಾನವನಿಗೆ ದೇವರು ಕೊಟ್ಟಿದ್ದರೂ ಕೂಡ ನಾವು ನಮ್ಮ ತಪ್ಪುಗಳಿಂದಾಗಿ, ಶಾಸ್ತ್ರದ ನಿಯಮಗಳನ್ನು ಬಿಟ್ಟದ್ದರಿಂದಾಗಿ ಅತಿ ಭೋಗ, ಅತಿ ಆಸೆ, ಅತಿಯಾದ ಆಲಸ್ಯ ಇತ್ಯಾದಿಗಳಿಂದ ನಮ್ಮ ಆಯುಷ್ಯ ನಾವು ಕಡಿಮೆ ಮಾಡಿಕೊಳ್ಳೋದು. ಹಾಗಾದರೆ ನಮ್ಮ ಉದ್ದೇಶ ಏನು? ಸರ್ವಸಾಮಾನ್ಯವಾಗಿ ಇವತ್ತು ನಮ್ಮ ಉದ್ದೇಶ ಅಂದ್ರೆ ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಥವಾ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಎಜುಕೇಶನ್